ಅಲ್ಲಿ ದೇವಸ್ಥಾನ ಉಂಟಲ್ಲ ಅಲ್ಲಿ ಹೋಗಿ ಬರುವ ಅಂತೇಳಿ. ಹಾಗೆ ಬೇಗ ಹೊರಡು ಅಂತ ಹೇಳಿತ್ತು ನೋಡಿ. ಅವ್ರು ಹೇರ್ ಕಟ್ಟಿಂಗಿಗೆ ಹೋದ್ರು, ಸ್ವಲ್ಪ ಲೇಟ್ ಆಯ್ತು. ನೀವು ಹೊರಡಿ ಅಂತ ಹೇಳಿ ಎಲ್ಲ ಐರನ್ ಮಾಡಿಟ್ಟು ಹೇರ್ ಕಟ್ಟಿಂಗಿಗೆ ಹೋದ್ರು. ಮತ್ತೆ ನಮ್ದು ಆಗ್ಲಿಲ್ಲ, ರೆಡಿ ಸಹ ಆಗಿಲ್ಲ ಅವ್ರು ಬರೋ ತನಕ. ಟಾಮಿ ಸ್ಟಾರ್ಟ್ ಮಾಡಿದ. ಟಾಮಿಗೆ ಗೊತ್ತಾಯ್ತು, ಯಾಕೆ ಹೇಳಿದ್ರೆ ಈಗ ಬೇಗ ಹೋಗ್ಬೇಕು, ನಾನು ಕಾರಲ್ಲಿ ಮಾತಾಡ್ತೇನೆ ಆಯ್ತಾ. ನಾವೀಗ ಅಲ್ಲಿಗೆ ಇಲ್ಲಿಗೆ ಹೊರಟದ್ದು, ಕೇರಳಕ್ಕೆ ಹೋಗ್ತಾ ಇದ್ದೇವೆ. ಕೇರಳ ಅಂದ್ರೆ ಕುಂಬ್ಳೆ. ಮತ್ತೆ 12:30ಗೆ ಟೆಂಪಲ್ ಬಂದ್ ಆಗ್ತದೆ. ಹಾಗೆ ಈಗ ನಾನು ಕಾರಲ್ಲಿ ಹೆಚ್ಚ ಮಾತಾಡ್ತೇನೆ. ಇವರೆಲ್ಲ ಭದ್ರತೆ ಮಾಡ್ತಿದ್ದಾರೆ, ಮನೆಯೆಲ್ಲ ಬಾಗಿಲಾಕಿ. ಆಮೇಲೆ ನೋಡ ಕಾರಲ್ಲಿ ಮಾತಾಡ್ತೇನೆ ಫ್ರೆಂಡ್ಸ್. ನಂದು ಹ್ಯಾರಸ್ಗಳು ಸರಿ ಮಾಡ್ಲಿಲ್ಲ, ಸರಿ ಉಂಟಾ? ಸರಿ ಉಂಟು. ತಲೆಗೆ ಸ್ನಾನ ಮಾಡಿದಲ್ಲ, ಕೂದಲೆಲ್ಲ ಹೀಗೆ ಚಟ್ಟೆ ಚಟ್ಟೆ ಆಗಿದೆ, ಅದು ಚಟ್ಟೆ ಆಗ್ತದೆ. ಮತ್ತೆ ಫುಲ್ಲು ಎಂತ ಹೇಳುದಕ್ಕೆ ಇದು ಕಾಣುದಿಲ್ಲ, ಎಲ್ಲ ಚಂಡಿ ಅಲ್ಲ. ಅದಕ್ಕೆ ನಾನು ಕೂದಲು ಬೆಳಿಗ್ಗೆಲ್ಲ ನಾನು ತಲೆಗೆ ಸ್ನಾನ ಮಾಡಿದೆ. ಹಾಗೆ ಫುಲ್ ಹೇರ್ ಬಿಟ್ಟಿದ್ದೇನೆ. ಹೌದು, ಬೌನ್ಸಿ ತರ ಇರುದಿಲ್ಲ, ಸ್ಟ್ರೇಟ್ ಇರ್ತದೆ. ಹಾಗೆ ತುಂಬಾ ಸಿಂಪಲ್ ಕಾಣ್ತೇನೆ ಫ್ರೆಂಡ್ಸ್. ಕಾರಲ್ಲಿ ಮಾತಾಡ್ತೇನೆ ಆಯ್ತಾ. ಬನ್ನಿ ಬನ್ನಿ ಹೋಗು. ನೋಡಿ ಫ್ರೆಂಡ್ಸ್, ನಾವು ಹೊರಡಿದ್ದೇವೆ. ಒಂದು ಕಡೆ ಸೂರ್ಯ ಬಂತು, ನಮ್ಮ ಸೂರ್ಯ ದೇವರು ಬಂತು. ಇಲ್ಲಿ ತುಂಬಾ ಟರ್ನ್ ಆಯ್ತಾ. ಆದ್ರೂ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಸರಿಯಾಗಿಲ್ಲ. ಅದೇ ಇವರು ಡ್ರೈವಿಂಗ್ ಮಾಡುದು, ಡ್ರೈವಿಂಗ್ ಮಾಡುದು ಇವರು. ನಾನು ವಿಡಿಯೋದಲ್ಲಿ ಮಾತಾಡ್ತೇನಲ್ಲ, ನನ್ನ ಮೈಂಡ್ ಎಲ್ಲ ಎಂತ ಗೊತ್ತುಂಟ, ಇಲ್ಲಿ ಉಂಟು ರೋಡಲ್ಲಿ. ಹಾಗೂ ನಮ್ಮ ಡ್ರೈವರ ಅಂದ್ರೆ ಡ್ರೈವರ್ ನನ್ನ ಗಂಡ, ನನ್ನ ಮುದ್ದಿನ ಹೀರೋ ಗಂಡ. ಮನೆಯಲ್ಲಿ ಮಾತಾಡಿದ್ದು ಸರಿಯಾಗಿಲ್ಲ ಫ್ರೆಂಡ್ಸ್. ಅಲ್ಲ, ಮುಂದೆ ಬಾ ಇಬ್ರು ಮಕ್ಳು ಮುಂದೆ ಬನ್ನಿ, ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ. ಹಾಗೆ ನಮ್ಮ ಇವತ್ತು ಕಾರ್ ತೆಗ್ದರೆ ಯಾರು ಗೊತ್ತುಂಟ, ನನ್ನ ಸ್ವೀಟಿ. ಕಾರ್ ಅಂದ್ರೆ ನಮ್ಮ ಶೆಡ್ಡಿಂದ ಕಾರನ್ನು ಹೊರಗೆ ತೆಗೆದು ಗೇಟ್ ಹತ್ರ ರೋಡಲ್ಲಿ ಇಟ್ಟದು ನನ್ನ ಮಗಳೈತೆ. ಇವತ್ತು ಅವರು ಬಿಡ್ತಾರಲ್ಲ, ಸ್ಟಡಿ ಆಗಿದ್ದಾರೆ ಈಗ, ಹಾಗೆ ಅವರು ಬಿಡ್ತಾರೆ. ಲೈಸೆನ್ಸ್ ಒಂದು ಬಾಕಿ, ಅದಕ್ಕೆ ನಾವು ರೋಡಿಗೆ ಕೊಡುದಿಲ್ಲ. ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅವರೇ ಗಾಡಿಯನ್ನು ಕಾರೆಲ್ಲ ಶೆಡ್ಡಿಂದ ತೆಗೆದು ಹೊರಗೆ ರೋಡಲ್ಲಿ ಇಟ್ರು. ಅಲ್ಲ ಸ್ವೀಟಿ, ಮುಂದೆ ಬಾ ಕಾಣಲಿ ಸ್ವಲ್ಪ ವಿಡಿಯೋ. ಮಕ್ಕಳಿಗೆ ಹೇಳುದು ಮುಂದೆ ಬನ್ನಿ ಅಂತ. ಅವರು ಹಿಂದೆ ಅಂತ ಗೊತ್ತುಂಟ, ಕಾಣುದಿಲ್ಲ, ಮಕ್ಕಳು ಕಾಣುದಿಲ್ಲ. ಹಾಗೆ ಮನೆಯಲ್ಲಿ ಮಾತಾಡಿದೆಯಲ್ಲ, ಸರಿಯಾಗ್ಲಿಲ್ಲ ಫ್ರೆಂಡ್ಸ್. ಏನು ಸಂಬಂಧ, ನಮ್ಗೆ ಲೇಟ್ ಆಗ್ತದಲ್ಲ. ನಾವೀಗ ನಮ್ಮ ಮನೆಯಲ್ಲಿ ಮಾತಾಡಿ ಕುತ್ಕೊಂಡ್ರೆ ಲೇಟ್ ಆಗ್ತದೆ. ಗಂಡನ ಊರಿಗೆ ಹೋಗುದು ತುಂಬಾ ಖುಷಿ, ನಮ್ಮ ಮಕ್ಕಳಿಗೆ ಭಾರಿ ಖುಷಿ. ಹೌದು, ನಮ್ಮ ಅದು ವಿಡಿಯೋದಲ್ಲಿ ಗೊತ್ತಾಗ್ಬೇಕಲ್ಲ ಯಾವ ಊರಿಗೆ ಹೋಗುದಂತ. ಗಂಡನ ಊರಿಗೆ ಅಂತೇಳಿ ಹೇಳ್ಬೇಕಾಗ್ತದೆ ನಾವು. ಅಲ್ಲ ರೀ, ನಮ್ಮದೆಲ್ಲ ಮನೆ ಉಂಟು, ರಿಲೇಷನ್ ಮನೆದೆಲ್ಲ ಉಂಟು. ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಮೊದಲೆಲ್ಲ ಹೋಗ್ತದೆ, ಈಗ ಟೈಮೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬೇಗ ಎಂತ ಗೊತ್ತುಂಟ, ಕೆಲವರು ತುಂಬಾ ನೋಡಿ ಸ್ಲೋ ಹೋಗುದು, ಸೈಡ್ ಬಿಡುದಿಲ್ಲ, ತುಂಬಾ ಉಪದ್ರ ಮಾಡ್ತಾರೆ ಕೆಲವರು. ಅಂದ್ರೆ ಅವರಿಗೆ ನೋಡಿ, ಅವರಿಗೆ ಅಗತ್ಯ ಇರುದಿಲ್ಲ, ಟೈಮ್ ಪಾಸಿಗೆ ರೋಡಿಗೆ ಬರುದು ಮಾರೆ ಕರ್ಮ. ಮುಂದೆ ಹೋಗುದಿಲ್ಲ, ಸೈಡ್ ಕೂಡ ಸೈಡ್ ಬಿಡ್ಬೇಕಲ್ಲ. ಆದ್ರೂ ಸ್ವಲ್ಪ ಎಂತವರು ಸೈಡ್ ಬಿಡ್ಬೇಕು. ನಾನು ಹೇಳುದು ಅಷ್ಟೇ. ಈಗ ಯಾರಿಗೆ ಅಗತ್ಯ ಇಲ್ಲ ನೋಡಿ, ಮೆಲ್ಲ ನಿಧಾನಕ್ಕೆ ಹೋಗಿ, ಆದ್ರೂ ಸೈಡ್ ಬಿಡ್ಬೇಕಲ್ವಾ. ಇನ್ನು ನೀವೊಬ್ರು ಹಿಂದೆ ಮಾತಾಡಿ ಆಯ್ತಾ ಸ್ವಲ್ಪ ವಿಡಿಯೋದಲ್ಲಿ. ಯಾಕೆ ಗೊತ್ತುಂಟ, ಇವರು ಹಿಂದೆ ಕಾಣುದಿಲ್ಲ ಮಕ್ಕಳು. ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗ್ತಿದ್ದಾರೆ, ತುಂಬಾ ಸಂತೋಷ ಫ್ರೆಂಡ್ಸ್. ಈಗ ನಮ್ಗೆ ನಿನ್ನೆ ಒಂದು ದಿನಕ್ಕೆ 450 ಸಬ್ಸ್ಕ್ರೈಬರ್ ನಮ್ಮ ಚಾನಲ್ಗೆ ಆದ್ರು, ತುಂಬಾ ಸಂತೋಷ. ಅದು ಇವತ್ತು ನೋಡ್ಲಿಲ್ಲ, ಇವತ್ತು ಬೆಳಿಗ್ಗೆ ಸ್ವಲ್ಪ ಬಿಸಿ ಆದೇವಲ್ಲ. ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಟ್ಟಿದ್ದೇನೆ. ಹಾಗೆ ತುಂಬಾ ಸಂತೋಷ, ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರ್ತಾರೆ. ಆದ್ರೆ ನಿನ್ನೆ ತುಂಬಾ ಖುಷಿ ಆಯ್ತು. ನಿನ್ನೆ ಒಂದು ದಿನಕ್ಕೆ ನಮ್ಗೆ 450 ಆಯ್ತು ಅಲ್ಲ ರೀ, ಸರಿ ಅಲ್ಲ? ಒಂದು ದಿನ 450 ಸಬ್ಸ್ಕ್ರೈಬರ್ ನಮ್ಮ ಒಂದು ದಿನಕ್ಕೆ ಆಗಿದ್ದಾರೆ. ಹಾಗೆ ಇಲ್ಲಿ ತುಂಬಾ ಅಂಶ ಉಂಟಾಯ್ತಾ ನಿಮ್ಗೆ. ನನ್ನ ವಿಡಿಯೋದಲ್ಲಿ ನಾನು ಜಂಪ್ ಆಗುದು ಕಾಣ್ತದೆ, ಅಂಶ ತುಂಬಾ ಉಂಟು. ಮತ್ತೆ ಇವತ್ತು ಕಮೆಂಟ್ಸ್ ಎಲ್ಲ ಬಂದಿದೆ, ಒಳ್ಳೆ ಮುದ್ದು ಕಮೆಂಟ್ಸ್ ಬಂದಿದೆ, ರಿಪ್ಲೈ ಕೊಟ್ಟಿದ್ದೀನಿ. ತುಂಬಾ ಖುಷಿ ಆಗ್ತದೆ ಆಯ್ತಾ. ಇದೇ ರೀತಿ ನನ್ನ ಪ್ರೀವಿಯಸ್ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರೀವಿಯಸ್ ವಿಡಿಯೋ ಎಲ್ಲ ಹೆಚ್ಚಿನ ವ್ಯೂಸ್ ಆಗ್ತಾ ಉಂಟು, ಅದು ಕೂಡ ಸಂತೋಷವೇ. ನನ್ನ ಗಂಡನ ಔಟ್ಫಿಟ್ ನೋಡಿ, ನ್ಯೂ ಡ್ರೆಸ್ ಅವತ್ತು. ಆಮೇಲೆ ನಂದು ಕೂಡ ನ್ಯೂ ಡ್ರೆಸ್ ಇದು. ಆದರೆ ರೀಲಿಗೆ ಮಾತ್ರ ಹಾಕಿದ್ದೀನಿ ನಾನು. ಒಂದು ರೀಲಿಗೆ ಒಂದು ಹೊಸತು ತೆಗೆದ ಕೂಡಲೇ ಎಂತ ಗೊತ್ತಾ ಫ್ರೆಂಡ್ಸ್, ನನಗೆ ಯಾವುದೇ ಹೊಸ ಬಟ್ಟೆ ತೆಗೆದ್ರೆ ಯಾವುದಕ್ಕಾದ್ರೂ ತೆಗಿತೇವೆ ನಾವು, ಆದ್ರೆ ಒಂದು ರೀಲ್ಸಿಗೆ ಒಂದು ಅದನ್ನು ಹಾಕ್ತೇನೆ ನಾನು. ಈಗ ನನ್ನ ಇನ್ಸ್ಟಾಗ್ರಾಮಿಗೆ ರೀಲ್ಸಿಗೆ ಹಾಕುವಂಥದ್ದು ಬೇರೆ ಇರ್ತದೆ. ಈಗ ಯೂಟ್ಯೂಬಿಗೆ ಕೂಡ ಅಷ್ಟೇ ಚೇಂಜ್ ಮಾಡ್ತೇವೆ. ಹಾಗೆ ನೀವು ಬೇರೆ ಬೇರೆ ರೀತಿ ನೋಡ್ಬಹುದು. ನೋಡಿ ನಾವು ಹೀಗೆ ಕಾಣ್ತಾ ಇದ್ದೇವೆ ಇವತ್ತು. ನಮ್ದು ಸಿಂಪಲ್ ಔಟ್ಫಿಟ್, ಸಲ್ವಾರ್ ಸ್ವಲ್ಪ
ಬ್ರೇಕ್ಫಾಸ್ಟಿಗೆಲ್ಲ ಎಂತ ಮಾಡಿದ್ದೇವೆ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈಗ ನಾವು ನಮ್ಮ ಅಜ್ಜಿಯ ಮನೆಗೆ ಹೋಗ್ತಾ ಇದ್ದೇವೆ. ಅಜ್ಜನ ಊರಿಗೆ ಹೋಗ್ತಿದ್ದೇವೆ. ಅಜ್ಜನ ಊರಿಗೆ ಹೋಗ್ತಾ ಇದ್ದೇವೆ. ಹಾಗೆ ಫುಲ್ ಎಕ್ಸೈಟ್ ಆಗಿದ್ದೇವೆ. ಬೆಳಗ್ಗೆ ಹೊರಡಿದ್ದೇವೆ. ಇನ್ನು ಎಷ್ಟು ಗಂಟೆ ರೀಚ್ ಆಗ್ತವೆ ಅಂತ ಹೇಳಿ ನೋಡ್ಬೇಕು. ಹೌದು, ನಾವೀಗ ಟೋಲ್ ಗೇಟ್ ರೋಡ್ ಎಲ್ಲ ಇಲ್ಲಿ ಸರಿ ರಿಪೇರಿ ಆಗ್ತಾ ಉಂಟು. ಕನ್ಸ್ಟ್ರಕ್ಷನ್ ಒಳ್ಳೆ ಹೊಸದು ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಉಂಟು ಕೇರಳದಲ್ಲಿ. ನಿಮಗೆ ಕನ್ಸ್ಟ್ರಕ್ಷನ್ ನೋಡ್ಬೇಕಂತ ಹೇಳಿ ಬನ್ನಿ ಇಲ್ಲಿಗೆ. ಬೇಡ, ನಮ್ಮ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಯಾಕೆ ಹೇಳಿದ್ರೆ ವಿಷಯಗಳು ಮತ್ತೆ ಕಟ್ ಆಗ್ತದೆ. ನೀವು ಅರ್ಧ ವಿಡಿಯೋ ನೋಡಿದ್ರೆ ವಿಷಯಗಳು ಗೊತ್ತಿರುವುದಿಲ್ಲ. ಒಂದು ರಿಪೀಟ್ ಹೇಳ್ಬೇಕಾಗ್ತದೆ. ಅದಕ್ಕೆ ಪೂರ್ತಿ ವಿಡಿಯೋ ನೋಡ್ಬೇಕು. ಅದು ನೋಡಿ NH66 ಇಲ್ಲಿ ಉಡುಪಿ ಅಂತ ಬರ್ದಿದ್ದಾರೆ. ಅದು ಯಾಕೆ ಉಡುಪಿ ಬರ್ದಿದ್ದಾರೆ ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಕಂಪ್ಲೀಟ್ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ವಿಷಯಗಳು ಕಟ್ ಆಗ್ತದೆ. ಇಲ್ಲಿ ಅದು ಸ್ಕಿಪ್ ಮಾಡಿದ್ರೆ ಗೊತ್ತಿರುವುದಿಲ್ಲ ಮುಂದಕ್ಕೆ. ಅಂದ್ರೆ ನಿಮ್ಗೆ ವಿಷಯಗಳು ಗೊತ್ತಿರುವುದಿಲ್ಲ ಸ್ಕಿಪ್ ಮಾಡಿದ್ರೆ. ಈಗ ನಾವು ಸೀರಿಯಲ್ ಅನ್ನೆಲ್ಲ ಹೇಗೆ ಕಂಟಿನ್ಯೂ ನೋಡ್ತೀವಿ, ಫಿಲ್ಮ್ ಅನ್ನು ಕೂಡ ಅಷ್ಟೇ ಅಲ್ವಾ, ಕಂಟಿನ್ಯೂ ನೋಡ್ತೀವಿ. ಈಗ ಒಬ್ರು ಸ್ಟೋರಿ ಹೇಳಿದ ಕೂಡ ಅರ್ಧ ಗೊತ್ತಿದ್ದ ತಕ್ಷಣವೇ ಅರ್ಧ ಸ್ಟೋರಿ ಗೊತ್ತಿರುವುದಿಲ್ಲ. ಹಾಗೆ ಸೀರಿಯಲ್ ಹೇಗೆ, ಫಿಲ್ಮ್ ಹೇಗಿರ್ತದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಷ್ಟೇ, ಬ್ಲಾಗ್ಸ್ ಎಲ್ಲ. ಓಕೆ, ಹಾಗೆ ಹೇಳಿದ್ ನಾನು. ಅಂದ್ರೆ ಹೆಚ್ಚಿನವರಿಗೆ ಪಾಪ ಗೊತ್ತಿರುವುದಿಲ್ಲ. ಯೂಟ್ಯೂಬರ್ ಅಂತ ಹೇಳಿದ ಮೇಲೆ ಹೇಳ್ಬೇಕಾಗ್ತದೆ ವಿಷಯಗಳೆಲ್ಲ. ಮತ್ತೆ ರೋಡ್ ನೋಡಿ ರೋಡ್ ಮತ್ತೆ 3 ದಿನಕ್ಕೊಮ್ಮೆ ವಿಡಿಯೋ ಎಲ್ಲ ನಾವು ಹಾಕ್ತಾ ಇರ್ತೇವೆ ಆಯ್ತಾ. ಅಂದ್ರೆ ರೀಲ್ಸ್ಗೆ ನಾವು ಹೆಚ್ಚು ಫೋಕಸ್ ಕೊಡ್ತೀವಿ. ಆಮೇಲೆ ವಿಡಿಯೋಸ್ ಎಲ್ಲ 3 ದಿನಕ್ಕೆಲ್ಲ ಬರ್ತದೆ. ಡೈಲಿ ಯೂಟ್ಯೂಬ್ ವಿಡಿಯೋ ಹಾಕುದಿಲ್ಲ, ಯಾಕೆ ನಾವು ಶಾರ್ಟ್ಸ್ ಅನ್ನು ಡೈಲಿ ಹಾಕ್ತಿರ್ತೀವಿ. ಸೊ 3 ದಿನಕ್ಕೊಮ್ಮೆ ನಮ್ಮ ವಿಡಿಯೋ ಬರ್ತದೆ. ಓಕೆ, ಮತ್ತೆ ಇವತ್ತು ನಮ್ಮ ಬ್ರೇಕ್ಫಾಸ್ಟಿಗೆ ಸಿಂಪಲ್ ಆಗಿ ಸಜ್ಜಿಗೆ ಮಾಡಿದ್ವಿ. ಸಾರಿ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಎಂತ ಗೊತ್ತಾನೆ, ಸ್ಪೆಷಲ್ ಆಗಿ ಸೇಮಿಗೆ ಮಾಡಿದ್ದಾರೆ ಇವರು, ನನ್ನ ಹೀರೋ. ಒಳ್ಳೆದಾಗಿದೆ, ಸ್ಪೆಷಲ್ ಫುಡ್ ಒಳ್ಳೆ ಮಾಡಿದ್ದಾರೆ. ಅವರು ನಿನ್ನೆ ಎಲ್ಲ ತಂದಿದ್ರು ಸೇಮಿಗೆಲ್ಲ. ನಮ್ದು ಪೊಲೀಸ್ ಕ್ಯಾಂಟೀನ್ ಉಂಟಲ್ವಾ, ಅಲ್ಲಿಂದ ತಂದಿದ್ರು. ಒಳ್ಳೆ ಉಂಟಲ್ಲ ರೀ ಅದು ಪ್ಯಾಕೆಟ್ ಅಲ್ಲ. ಮತ್ತೊಂದು ಅರ್ಜೆಂಟಿಗೆ ಆಗ್ತದೆ ನೋಡಿ, ಇಲ್ಲದ್ರೆ ಬೆಳಿಗ್ಗೆಲ್ಲ ಬೇರೆ ತಿಂಡಿ ಮಾಡಲಿಕ್ಕೆ ಟೈಮ್ ತಗೊಳ್ತದೆ. ಇದೆಲ್ಲ ಅರ್ಜೆಂಟಿಗೆ ಆಗ್ತದೆ. ಹಾಗೆ ಅದ್ರದ್ದು ನೀರಿದು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಹಾಕ್ಬೇಕು, ಹಾಗೆ ಮಾತ್ರ ಚಂದ ಆಗುದು. ಹಾಗೆ ಮಾಡಿದ್ರೆ ಮಾತ್ರ ಚಂದ ಆಗುದು, ಇಲ್ಲದಿದ್ರೆ ಅದು ಇದಾಗ್ತದೆ. ಅದನ್ನು ಇವರು ಕರೆಕ್ಟ್ ಮಾಡ್ತಾರೆ ಪ್ರೊಸೀಜರ್ ಪ್ರಕಾರ. ನಾನು ಮೊದಲೆಲ್ಲ ನಾವು ಮಾಡ್ತಿದ್ದೆ. ಈಗ ನಾನು ಬೆಡ್ಡಿಂದ ಏಳುವಾಗಲೇ ನಮ್ಮ ಮನೆಯಲ್ಲಿ ತಿಂಡಿ ರೆಡಿ ಇರ್ತದೆ, ತಿಂಡಿ ಮತ್ತೆ ಟೀ. ಯಾಕೆಂದ್ರೆ ನೈಟ್ ಎಲ್ಲ ಮಲಗೋ ಸ್ವಲ್ಪ ನಿದ್ದೆ ಬರುದಿಲ್ಲ, ಲೇಟ್ ಆಗ್ತದೆ. ಒಂದು ನೈಟ್ ನಿದ್ದೆವೇ ಬರುದು ಲೇಟ್, ಹಾಗೆ ಬೆಳಿಗ್ಗೆ ಲೇಟ್ ಆಗಿ ಹೇಳ್ತೇವೆ. ಅಲ್ಲಿ ಟೆಂಪಲ್ಗೆಲ್ಲ ಹೋಗ್ತೇವಲ್ಲ, ಅಲ್ಲಿದೆಲ್ಲ ವಿಡಿಯೋ ತೋರಿಸ್ತೇವೆ. ಇವತ್ತು ರಶ್ ಎಲ್ಲ ಇರ್ಲಿಕ್ಕಿಲ್ಲ, ಸಂಡೇ ಅಲ್ವಾ, ಹಾಗೆ. ಮತ್ತೆ ನನಗೆ ಒಂದು ಎಂತ ಗೊತ್ತುಂಟ ಫ್ರೆಂಡ್ಸ್, ಈ ಜಾತ್ರೆಗೆಲ್ಲ ಹೋದ್ರೆ ಒಂದು ದೇವಸ್ಥಾನ ಒಳಗೆ ತುಂಬಾ ಕ್ರೌಡ್ ಇರ್ತದಲ್ಲ, ಸೊ ನನಗೆ ಸಮಾಧಾನವೇ ಇರುವುದಿಲ್ಲ. ನಾನು ನನ್ನ ಗಂಡನಲ್ಲಿ ಹೇಳುದು, ತುಂಬಾ ಕ್ರೌಡ್ ಇರಲಿ ಆಗುದಿಲ್ಲ, ಅಂದ್ರೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ ದೇವರಿಗೆ ಕೈ ಮುಗಿದ್ರೆ. ಅದಕ್ಕೆ ಬಾಕಿ ಟೈಮಲ್ಲೆಲ್ಲ ನಾವು ಹೆಚ್ಚಾಗಿ ಹೋಗ್ತೀವಿ. ಗಂಡನಿಗೆ ರಜೆ ಇರುವಾಗ ಟೆಂಪಲ್ಗೆ ಹೋಗ್ತೀವಿ. ಹಾಗೊಂಥರ ಮನಸ್ಸಿಗೆ ಒಂಥರ ಖುಷಿ ಆಗ್ತದಲ್ಲ. ನನಗೆ ತುಂಬಾ ಕ್ರೌಡ್ ಇರುವುದು ಅದೆಲ್ಲ ಇಷ್ಟ ಆಗುದಿಲ್ಲ. ಹಾಗೆ ಅಂದ್ರೆ ಪೀಸ್ ಆಫ್ ಮೈಂಡ್ ಬೇಕು, ಅದನ್ನು ಬಯಸುದು ನಾನು ಯಾವಾಗಲೂ. ಮತ್ತೆ ಟೆಂಪಲ್ ಅಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಹೆಚ್ಚಿನವ್ರು ಸಿಕ್ಕಿದ್ರು ಕೂಡ ವಿಡಿಯೋ ಮಾಡುದಿಲ್ಲ. ನಾನು ಟೆಂಪಲ್ ಒಳಗೆಲ್ಲ ಅಂದ್ರೆ ಮಾತಾಡುದಿಲ್ಲ. ಒಂದು ಏಕಾಗ್ರತೆ ಅಂತ ಹೇಳಿದ್ರೆ ಭಕ್ತಿಯಲ್ಲಿ ಇರ್ತೇವೆ ನಾವು. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಒಂದು ರೋಡ್ನಲ್ಲಿ 3 ವೆಹಿಕಲ್ ಹೋಗ್ಬೋದು, ಆ ರೀತಿ ಮಾಡಿಕೊಟ್ಟಿದ್ದಾರೆ ಕೇರಳದಲ್ಲಿ. ಇಂಥದ್ದು 4 ರೋಡ್ ಉಂಟು, ಡಿವೈಡ್ ಮಾಡಿಕೊಂಡು ಒಂದು ರೋಡಲ್ಲಿ 3 ವೆಹಿಕಲ್ಸ್ ಒಟ್ಟಿಗೆ ಹೋಗ್ಬೋದು. ಹಾಗೆ ಹನುಮಾನ್ ದೇವಸ್ಥಾನ. ಈಗ ಅಕ್ಕ ಇಲ್ಲಿ ಹೋಗಿ ಪ್ರಸಾದ ತಗೊಂಡು ಬಂದೆ. ಕುಂಬ್ಳೆ ಆರಿಕಾಡಿ ಹನುಮಾನ್ ದೇವಸ್ಥಾನ. ಫೈನಲ್ ಆಗಿ ನಾವು ರೀಚ್ ಆದ್ವಿ ಕುಂಬ್ಳೆ ದೇವಸ್ಥಾನಕ್ಕೆ. ಇದು ಬ್ಯಾಕ್ ಸೈಡ್ ವ್ಯೂ ದೇವಸ್ಥಾನದ್ದು. ಇನ್ನು ನಾವು ಫ್ರಂಟ್ ಸೈಡಿಂದ ಹೋಗ್ತಾ ಇದ್ದೇವೆ, ಬನ್ನಿ. ಪೂಜೆ ಆಗ್ತಾ ಉಂಟು ಫ್ರೆಂಡ್ಸ್.
ಮತ್ತೆ ಮತ್ತೆ ಭಟ್ರು ಹೇಳಿದ್ರು ಊಟ ಮಾಡಿ ಹೋಗಿ ಅಂತೇಳಿ ಪ್ರಸಾದ ಎಲ್ಲ ಮಾಡಿಸ್ತಿದ್ರು ನಮ್ಮದು ಇದು ಉಂಟು ಅಂತ ಪೂಜೆ ಸಹ ಮಾಡಿ ಆಯಿತು. ಮತ್ತು ಭಟ್ರು ಹೇಳಿದ್ರು ಊಟ ಮಾಡಿ ಹೋಗಿ ಅಂತೇಳಿ. ಹಾಗೆ ಇಲ್ಲೆಲ್ಲ ಕೆಲವು ಫೋಟೋ ಕೂಡ ತೆಗೆದು ನೋಡಿ ಇಲ್ಲೆಲ್ಲ ನೋಡಿ ಚೆಂದ ಇನ್ನು ನಾವು ದೇವರ ಪ್ರಸಾದಕ್ಕೆ ದೇವರ ಅನ್ನ ಪ್ರಸಾದ ಕೊಡ್ತಾ ಇದ್ದೇವೆ. ನೋಡಿ ನಮ್ಮ ಖಣಿಪುರ. ಸಾರಿ ಫ್ರೆಂಡ್ಸ್, ಮಧ್ಯಾಹ್ನ ಅಲ್ಲ, ಕ್ಲಾರಿಟಿ ಚಂದ ಬರೋದಿಲ್ಲ, ಸೊ ಪ್ಲೀಸ್ ಇಗ್ನೋರ್ ದ್ಯಾಟ್. ನೋಡಿ ಮಂಗನಾಗಿ ಎಸ್ ಮಾರೆ ಸ್ಟಾರ್ಟ್ ಎಂತ ಮಾರೆ. ನೋಡಿ ನಮ್ದು ಊಟ ಎಲ್ಲ ಆಯ್ತಾಯ್ತಾ, ದೇವರ ಪ್ರಸಾದ ಎಲ್ಲ ಸಿಕ್ಕಿತು, ಸರಿಯಾದ ಸಮಯಕ್ಕೆ ಬಂದು ತಲುಪಿದೆವು. ಸರಿಯಾದ ಸಮಯ ಪೂಜೆ ಸ್ಟಾರ್ಟ್ ಆಗುವಾಗನೇ ನಾವಿಲ್ಲಿ ಎಂಟ್ರಿ. ಬಲಿ ದರ್ಶನ ಎಲ್ಲ ಇತ್ತು, ದೇವರ ದರ್ಶನ ಬಲಿ ಅಂತ ಹೇಳುದು. ಅದೆಲ್ಲ ಪುಣ್ಯ ಆಯ್ತಾ, ಅದನ್ನು ನೋಡುವಂಥದ್ದೆಲ್ಲ ಕಣ್ಣಿನಲ್ಲಿ ಅದೆಲ್ಲ ಪುಣ್ಯ ನೋಡ್ಲಿಕ್ಕೆ ಸಿಕ್ಕಿದೆ ಅಲ್ಲ. ಹಾಗೆ ಈಗ ನಮ್ದೆಲ್ಲ ಆಯ್ತು, ಇನ್ನು ಹೊರಡುದು ಫ್ರೆಂಡ್ಸ್, ಇನ್ನಾಯ್ತು ಮುಗೀತು ಆಯ್ತು ಅಂತ ಊಟ ಆಯ್ತಲ್ಲ. ನಾನು ಮಾಡುದು, ನಾನು ಹೀಗೆ ಪೆಚ್ಚು ಕಟ್ಟೋದೆಲ್ಲ ಅವರೆಲ್ಲ ನೋಡಿದ್ದು. ನೋಡಿ ಫ್ರೆಂಡ್ಸ್, ನಾವು ಹೊರಟಿದ್ದೀವಿ. ಇನ್ನು ನಮ್ಮ ಪಯಣ ನಮ್ಮ ಮನೆಗೆ ಅಲ್ವಾ, ಯಾರಿಗೆ ಬರುತ್ತಿಲ್ಲ, ಎಲ್ಲರಿಗೂ ಊಟ ಏನು ಊಟ ಮಾಡಿ ಹೊಟ್ಟೆ ಗಟ್ಟಿಯಾಗಿದೆ. ದೇವರ ಪ್ರಸಾದ ತಿಂತಿದ್ದೆ. ಹಾಗೆ ನಾನು ವಿಡಿಯೋ ಮಾಡಿದ್ದಲ್ಲ, ಈಗ ಹಿಂಗೆ ಗಾಡಿ ಹೇಗೆ ಹೋಗ್ತಾರೆ ಆಚೆ ಈಚೆ. ಹಾಗೆ ನಾವು ಇವರಿಗೆ ಊಟ ಎಲ್ಲ ಮಾಡಿ ಗಟ್ಟಿಯಾಗಿದ್ದಾರೆ. ನನ್ನ ಗಂಡ 2 ಸಲ ಊಟ ಮಾಡಿದ್ರು. ಸ್ವಲ್ಪ ಆಗಿದ್ರು, ಅವರಿಗೆ ದೇವಸ್ಥಾನದ ಊಟ ಅಂದ್ರೆ ತುಂಬಾ ಇಷ್ಟ. 2 ಸಲ ಊಟ ಮಾಡಿದ್ದಾರೆ ಇವತ್ತು, ಗಮ್ಮತ್ತು ಊಟ ಮಾಡಿದ್ದಾರೆ. ಅಲ್ಲಿ ಉಪ್ಪಿನಕಾಯಿ ಒಳ್ಳೆ ಅಲ್ವಾ? ಅದು ದಿಢೀರ್ ಉಪ್ಪಿನಕಾಯಿ. ಆಮೇಲೆ ಒಂದೆಂತ ಗೊತ್ತುಂಟಾ, ಒಂದು ನಮಗೆ ಪಾಯಸ ಇಲ್ಲ, ಅದು ಸ್ವಲ್ಪ ಪಾಯಸ ಇಲ್ಲ. ಪಾಯಸ ಕೇರಳದಲ್ಲಿ ಯಾವ ದೇವಸ್ಥಾನದಲ್ಲಿ ಪಾಯಸ ಇಲ್ಲ. ಹಾಗೆ ಊಟ ಆಯ್ತು. ಅದ್ರ ಪಾಯಸ ಇರ್ಬೇಕಿತ್ತು, ಪಾಯಸ ಇದ್ರೆ ಒಂದು ಖುಷಿ ಆಗ್ತದೆ ಅಲ್ವಾ. ಪಾಯಸ ಇಲ್ಲ. ಮತ್ತೆ ಹೊರಟದು ಫ್ರೆಂಡ್ಸ್. ಇನ್ನು ನಮ್ಮ ಪಯಣ ಇಲ್ಲಿಗೆ, ನಮ್ಮ ಮನೆಗೆ. ಇವರಿಗೆ ಎಂತ ಗೊತ್ತ, ಊಟ ಮಾಡಿ ನೋಡಿ ಅಂತೆ, ಊಟ ಮಾಡಿ ಅಲ್ಲಿ ತಿಂತ ಇದ್ದಾರೆ, ಪ್ರಸಾದ ತಿಂತ ಇದ್ದಾರೆ ದೇವರದ್ದು. ಇಲ್ಲಿ ಅವಲಕ್ಕಿ ಪ್ರಸಾದ ಸಿಗ್ತದೆ ಫ್ರೆಂಡ್ಸ್, ತುಂಬಾ ಸೂಪರ್ ಊಟ ಆಯ್ತಾ. ಅವಲಕ್ಕಿ ಪ್ರಸಾದ ಪೂಜೆಯಾದ ಮೇಲೆ ಅವಲಕ್ಕಿ ಪ್ರಸಾದ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ ಅಲ್ಲಿ ಪಾಟಾಳಿ. ಎಷ್ಟು ಸಹ ಕೊಡ್ತಾರೆ. ವಿಡಿಯೋ ಮಾಡಿದಾಳೆ ಚಿನ್ನ 2 ಸರ್ತಿ ಆಗ್ಲಿಲ್ಲ ಅಲ್ಲಿ. ಒಂದ್ಸಲ ಬೇಕು ಹೇಳಿದ್ರು, ಅದಕ್ಕೆ ನಾ ಹೇಳಿದೆ ಬನ್ನಿ ಬಾ ಅಂತ ತಗೊಂಡು ಭಟ್ರ ಹತ್ರ ಹೇಳಿದೆ ಪ್ರಸಾದ ಬೇಕು ತಗೊಳ್ಳಿ ಅಂತ. ಇಲ್ಲಿ ಫೇಮಸ್ ಅವಲಕ್ಕಿ ಪ್ರಸಾದ. ಹಾಗೆ ಒಳ್ಳೆ ತುಪ್ಪದಲ್ಲಿ ಮಾಡ್ತಾರೆ. ಕೃಷ್ಣನಿಗೆ ಅವಲಕ್ಕಿ ಪ್ರಸಾದ ಅಚ್ಚುಮೆಚ್ಚಲ್ಲ. ಮೇನ್ ಇಲ್ಲಿ ಕೃಷ್ಣ ದೇವರು. ಹಾಗೆ ಕೃಷ್ಣನ ಅಚ್ಚುಮೆಚ್ಚಿನ ಪ್ರಸಾದ ಅವಲಕ್ಕಿ ತುಪ್ಪದಲ್ಲಿ ಮಾಡುದು. ತುಪ್ಪದಲ್ಲಿ ಮಾಡಿ ಮತ್ತೆ ತೆಂಗಿನಕಾಯಿಯನ್ನೆಲ್ಲ ತುಪ್ಪದಲ್ಲಿ ಅವರು ಎಂತ ತುಂಡು ತುಂಡು ತೆಂಗಿನಕಾಯಿ ಹಾಕ್ತಾರೆ. ಅದು ತುಪ್ಪದಲ್ಲಿ ಕಟ್ ಮಾಡಿ ಹಾಕ್ತಾರೆ. ಅಪ್ಪಗಜ್ಜಯ ಮತ್ತೆ ಇದೆಲ್ಲ ಉಂಟಲ್ಲ ತೆಂಗಿನಕಾಯಿ, ಅದನ್ನೆಲ್ಲ ಫ್ರೈ ಮಾಡಿ, ಅಂದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ತಾರೆ. ಅದು ತುಂಬಾ ಸಿಗುವಾಗ ತಿನ್ನುವಾಗ ಉಂಟಲ್ಲ ತುಂಬಾ ಟೇಸ್ಟ್ ಆಗ್ತದೆ. ನೀವೆಲ್ಲರೊಮ್ಮೆ ಬನ್ನಿ ಫ್ರೆಂಡ್ಸ್ ಇಲ್ಲಿಗೆ. ಇಲ್ಲಿ ಗೊತ್ತಾಯ್ತಾ ಗೋಪಾಲಕೃಷ್ಣ ದೇವಸ್ಥಾನ ಕುಂಬ್ಳೆಯಲ್ಲಿ. ಶ್ರೀ ಗೋಪಾಲಕೃಷ್ಣ
ಡಿಸ್ಪ್ಲೇಗೆ ಇದು ಹಾಕು ನಂಗೆ ಮುಂದೆ ಬಂದು ಕಾಡುದಿಲ್ಲ ನೀವು ಹಾಕು ಹಾಕು. ನಾನು ಮಗಳ ಹತ್ರ ಹೇಳುದು. ಎಂತ ಹೇಳಿದ್ರು ಚಿನ್ನ ಹತ್ರ ಹೇಳು. ಈಚೆ ಈ ಕಡೆ ಎಂತ ತುಂಬಾ ಬಿಸಿಲು ಕೇರಳ. ಓ ಕೇರಳದಲ್ಲಿ ಬಿಸಿಲು ಅಂತ ಹೇಳಿದ್ರು ಉಂಟಲ್ಲ, ಆಗ ಬಿಸಿಲು ವಿಡಿಯೋ ನಂದು. ಬಿಸಿಲು ವಿಡಿಯೋ ಈಗ ಕೂಲ್ ವಿಡಿಯೋ ಯಾಕೆ ಹೇಳಿ ಅಂತ, ಯಾಕೆಂತ ನೀವು ಕಮೆಂಟಿಗೆ ಹಾಕಿ ಫ್ರೆಂಡ್ಸ್. ಯಾಕೆ ಈಗ ಕೂಲ್ ಆಯ್ತು ಕಾರು, ಅಂದ್ರೆ AC ಉಂಟು ಆನ್ ಉಂಟು, ಆದ್ರೂ ಈಚೆ ಗ್ಲಾಸ್ ಎಲ್ಲ ಕೂಲ್ ಆಯ್ತು. ಯಾಕೆ ಹೇಳಿ ಆಯ್ತಾ, ಯಾಕೆ ಗ್ಲಾಸ್ ಕೂಲ್ ಆದದು ಅದಕ್ಕೆಲ್ಲ ಹಾಕಿದೆ, ಅದಕ್ಕೆ ಸ್ಕ್ರೀನ್ ಹಾಕಿದ್ವಿ ಎಲ್ಲ ಕವರ್ ಮಾಡಿದ್ದೀವಿ, ಸ್ಕ್ರೀನ್ ಮಾಡಿ ಚಿನ್ನು ಮಾಡಿದ್ವಿ ಹಾಗೆ. ಈಗೆಲ್ಲ ಬರ್ತದಲ್ಲ ಎಲ್ಲ ಸಹ, ಏನ್ ಬೇಕಾದ್ರೆ ಬರ್ತದೆ, ಏನ್ ಬೇಕಾದ್ರೂ ಸಿಗ್ತದೆ ಅಪ್ಪ ಅಮ್ಮನನ್ನು ಬಿಟ್ಟು ಅಲ್ಲ ರೀ. ನಿಮ್ಮಲ್ಲಿ ಹಣ ಉಂಟಾ, ಏನ್ ಬೇಕಾದ್ರೆ ಉಂಟು. ವರ್ಕ್ ಇನ್ ಪ್ರೋಗ್ರೆಸ್. ಆಮೇಲೆ ಇವತ್ತು ಈಗ ಮನೆಗೆ ಹೋಗಿ, ಇವತ್ತು ನಂದು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಆಗಿದೆ. ಮತ್ತೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಉಂಟು, ಅಂದ್ರೆ ಮುಟ್ಟುವಾಗ ಲೇಟ್ ಆಗ್ತದೆ, ಸಂಜೆ ಆಗ್ಬಹುದು. ಆಮೇಲೆ ಒಂದು ರೀಲ್ ಮಾಡ್ಲಿಕ್ಕೆ ಉಂಟು ಆಯ್ತಾ, ಮತ್ತೆ ಕಾರಲ್ಲಿ ಒಂದು ರೀಲ್ ಆಯ್ತು ಆಯ್ತಾ, ಅದನ್ನೊಂದು ಅಪ್ಲೋಡ್ ಮಾಡ್ಲಿಕ್ಕೆ ಉಂಟು, ಅದು ನಾಳೆ ಮಾಡ್ತೀನಿ. ಮತ್ತೆ ಇವತ್ತೊಂದು ಭರ್ಜರಿ ರೀಲ್ ಉಂಟು, ಒಂದು ಭರ್ಜರಿ ಈವ್ನಿಂಗ್ ಒಂದು ರೀಲ್ ಉಂಟು, ಬೇರೆ ಕಡೆ ಹೋಗಿ ಮಾಡಬೇಕು. ಮನೆಯಿಂದ ಹೊರಡುದು, ಇಲ್ಲಿಂದಲ್ಲ, ಮನೆಗೆ ಹೋಗಿ ಆಮೇಲೆ ಬೇರೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನೋಡ್ಬೇಕು ಹೇಗೆಲ್ಲ. ಇದೇ ಡ್ರೆಸ್ಸಲ್ಲಿ ಆದರೆ ಇದೇ ಡ್ರೆಸ್ಸಲ್ಲಿ, ಯಾವ ಡ್ರೆಸ್ಸಲ್ಲಿ ರೀ ಮಾಡೋದು ಅಲ್ಲ, ಇವರು ಹೇಳ್ತಾರೆ ಅದೇ ಡ್ರೆಸ್ ಎಲ್ಲ ಮಾಡಿ, ಯಾಕೆ ಹೇಳಿ ಅಂತ. ಅವರ ಹೊಸ ನ್ಯೂ ಡ್ರೆಸ್ ಅದಕ್ಕೆ ಅವ್ರು ಹೇಳ್ತಾರೆ ಅವ್ರದ್ದು ನ್ಯೂ ಡ್ರೆಸ್ ಅಲ್ಲ ಇದ್ರಲ್ಲಿ. ಹಾಗೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡುದು, ರೆಸ್ಟ್ ಮಾಡಿ ಟೈಮ್ ಸ್ವಲ್ಪ ಸಿಗ್ತದೆ ಅಷ್ಟೇ. ಆಮೇಲೆ ರೀಲ್ ಮಾಡ್ಲಿಕ್ಕೆ ಹೊರಡ್ತೀವಿ ಅಲ್ಲ, ಹೋಗುವಲ್ಲ ಮತ್ತೆ ರೀಲ್ ಮಾಡ್ಲಿಕ್ಕೆ ಬೇಗ 4:15 ಗಂಟೆಗೆ ಹೋಗ್ಬೇಕು. ಆಮೇಲೆ ಇವತ್ತು ಮನೇಲಿ ಏನು ಕೂಡ ಇಲ್ಲ, ನಮ್ದು ಬೆಳಿಗ್ಗೆದ ಜರ್ನಿ ಆಯ್ತಲ್ಲ, ಲಾಂಗ್ ಜರ್ನಿ ನಮ್ಮ ಮನೆಯಿಂದ ಕೇರಳಕ್ಕೆ. ಓಕೆ ಫ್ರೆಂಡ್ಸ್, ಏನಾದ್ರೂ ಉಂಟಾ ಮಕ್ಕಳಿಗೆ? ಇಲ್ಲ, ನಿದ್ರೆ ಮಾಡ್ತಾರೆ. ನೋಡಿ ಅವರು ಹೇಳುದು ಎಷ್ಟು ಚಂದ ಇಲ್ದಿಲ್ಲ, ಅಮ್ಮ ಕ್ಯಾಮರಾ ಹಿಡ್ಕೊಂಡು ಕಷ್ಟ ಪಡ್ತಿದ್ದಾರೆ ಎದುರು. ಕೈ ನೋವು ಆಗ್ತಾ ಉಂಟು ಫ್ರೆಂಡ್ಸ್. ಇನ್ನು ನಮ್ಮ ಕಾರಿಗೆ ನಿಮ್ಮ ಕಷ್ಟ ಆಗ್ಬಾರ್ದು ಅಂತ ನಾವು ಹೇಳಿ ನಿದ್ದೆ ಬರ್ತದೆ, ಆಗ ನೀವು ಮುಚ್ಚಿಸಿರಲ್ಲ. ನನ್ನ ಗಂಡ ಹೇಳಿದ್ದಾರೆ, ನೀನು ಮುತ್ತು ಇಷ್ಟು ಕಷ್ಟ ಪಡ್ಬೇಡ, ಕಾರಲ್ಲಿ ಒಂದು ನಿಂಗೆ ಕ್ಯಾಮರಾ ಫಿಕ್ಸ್ ಮಾಡ್ತಾನೆ ಅಂತ ಹೇಳಿದ್ದಾರೆ ಅಲ್ಲ ರೀ. ನಾನು ಹೇಳಿದ ಮೇಲೆ ಫಾರಿನಿಂದ ಬರ್ತಾ ಇದ್ದೆ, ಅದು ಕಾರಲ್ಲಿ ಫಿಕ್ಸ್. ನಾನು ಕಷ್ಟಪಡುದ ನನ್ನ ಗಂಡನಿಗೆ ಸಹಿಸ್ಲಿಕ್ಕೆ ಆಗುದಿಲ್ಲ ಅಂತೆ ಅಲ್ಲ ರೀ. ನಾನು ಕಷ್ಟಪಡುದ ಅಲ್ಲ, ನಾನು ಮತ್ತೆ ಮಕ್ಕಳು ಕಷ್ಟಪಟ್ಟು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಒಂದು ಕಾರಲ್ಲಿ ಒಂದು ಫಿಕ್ಸ್ ಮಾಡಿ ಇಡ್ಲಿಕ್ಕೆ ಉಂಟು ಹಾಗೆ. ಅದು ಅಂದ್ರೆ ಇಲ್ಲೆಲ್ಲ ಸಿಗ್ತದೆ, ಇಲ್ಲಿ ಇಂತ ಒಂದು ನೋಡು ಫಾರಿನ್ ಇದೊಂದು ಬರ್ತದೆ ಅಂತ ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ. ಆಸೆ ಹುಟ್ಟಿಸೋದಲ್ಲ ಅಲ್ಲ ಯಜಮಾನ್ರೆ, ಆಸೆ ಹುಟ್ಟಿಸೋದಲ್ಲ ಅಲ್ಲ, ಸತ್ಯ ಅಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ಯಾವಾಗಲೂ. ಹೇಗಂటే ಅವರ ವಾಯ್ಸ್ ಕಮೆಂಟ್ ಅಲ್ಲಿ ಹಾಕಿ ಆಯ್ತಾ. ಆಯ್ತು ಫ್ರೆಂಡ್ಸ್, ಬಚ್ಚಿದೆ. ಇನ್ನು ಸ್ವಲ್ಪ ನಾನು ಕೂಡ ಕಾರಲ್ಲಿ ಸ್ವಲ್ಪ ಚರ್ಚೆ ಮಾಡುವ. ನಮ್ಮ ಡ್ರೈವರ್ ಹತ್ರ ಹೇಳು, ನಿದ್ದೆ ಮಾಡುದು ಆಯ್ತಾ ಇನ್ನು ನಾನು ಬಂದ ತಕ್ಷಣ ಎಪ್ಪಿಸಿ ಅಂತ ಅವ್ರನ್ನ ಹಾಕಿದ್ರೆ ಆಯ್ತು ಗಟ್ಟಿ, ಮುದ್ದು ಹೇಳು ಅಂತ ಆಯ್ತಾ. ಓಕೆ ಬಾಯ್. ಇಲ್ಲಿ ನಮಗೆ ಪೊಲೀಸ್ ಆಫೀಸರ್ ಸಿಕ್ಕಿದ್ರು. ಮೊದಲು ಇವರು ಮತ್ತು ನನ್ನ ಗಂಡ ಒಂದೇ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ರು. ನಮ್ಮ ಪ್ರತಿಯೊಂದು ವಿಡಿಯೋವನ್ನು ನೋಡಿ ತುಂಬ ಖುಷಿ ಪಡ್ತಾರಂತೆ, ತುಂಬ ಹೇಳಿದರು ನಮ್ಮ ಜೊತೆ. ಹಾಗೂ ತುಂಬ ಸೂಪರ್ ನಿಮ್ಮ ವಿಡಿಯೋ ಅಂತ ಕೂಡ ಹೇಳಿದರು. ನಮಗೂ ಕೂಡ ತುಂಬ ಖುಷಿ ಆಯಿತು. ನೋಡಿ ಫ್ರೆಂಡ್ಸ್, ಕೇರಳದಿಂದ ಮಂಗಳೂರಿಗೆ ಬರುವಾಗ ನನ್ನ ಲುಕ್ಕೇ ಚೇಂಜ್ ಏನ್ರಿ, ಹೇಗೆ ಕಾಣ್ತೀನಿ? ನಾ ಗಂಡನಲ್ಲಿ ಕೇಳುದು ಹೇಗೆ ಕಾಣ್ತೇನೆ ಅಂತ. ನಿಮ್ಮ ಗಂಡ ಯಾಕಿರಿ ನಗಡುದು? ನಗಡ್ಲಿಕ್ಕೆ ಫ್ರೀಡಮ್ ಇರುವ ಅಲ್ಲ, ಗಂಡ ನಗಡ್ತಾರೆ ಅಂತ ಹೇಳಿದ್ದೆಲ್ಲ, ಯಾಕೆ ನಗಡುದು? ಅದೇ ನಗಡ್ಬಾರ್ದ. ಈಗ ನಾವು ಮನೆಗೆ ಈಗ ರೀಚ್ ಆದದಷ್ಟೇ ಫ್ರೆಂಡ್ಸ್. ಆಮೇಲೆ ಈವ್ನಿಂಗ್ ಸಿಗ್ತೇವೆ. ಯಾಕೆ ಹೇಳಿದ್ರೆ ಈವ್ನಿಂಗ್ ಒಂದು ಭರ್ಜರಿ ರೀಲ್ಸ್ ಮಾಡ್ಲಿಕ್ಕಿದೆ, ಭರ್ಜರಿ ರೀಲ್ಸ್. ನಮ್ಮ ಹೀರೋ ಹಾಗೂ ಹೀರೋಯಿನಿ ರೊಮ್ಯಾಂಟಿಕ್ ಡ್ಯಾನ್ಸ್ ನಿಮ್ಮನ್ನೆಲ್ಲರನ್ನು ಮನೋರಂಜನೆಗೊಳಿಸ್ಲಿಕ್ಕೆ ಬರ್ತಿದ್ದೇವೆ. ಸರಿಯಾಗಿ 5:30 ಗಂಟೆಗೆ ಭರ್ಜರಿ ರೀಲ್ಸ್ ಬರ್ತದೆ ಆಯ್ತಾ. ಶಾರ್ಟ್ಸ್ ಅಲ್ಲಿ ಹಾಕ್ತೇವೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೂ ಫೇಸ್ಬುಕ್.
ಇನ್ನು ಕೂಡ ನನ್ನ ಐಡಿ ಯಾರಿಗೆ ಗೊತ್ತಿಲ್ಲ ನಾನು ಹೇಳ್ತಿದ್ದೇನೆ, ಶರ್ಮಿಳಾ GK5 ಇನ್ಸ್ಟಾಗ್ರಾಮ್ ಐಡಿ. ನನ್ನ ಯೂಟ್ಯೂಬ್ ಚಾನಲ್ ಮುದ್ದು ಸಂಸಾರ ಅಂತ ಹೇಳಿ.